ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ನಮ್ಮ ಮೇಲೆ ಇತ್ತೀಚೆಗೆ ಆರೋಪಗಳನ್ನು ಮಾಡಿದ್ರು. ಇಲ್ಲಿ ತೆರವುಗೊಳಿಸ್ತಾ ಇರೋ ವಿಷಯ ನನಗೆ ಗೊತ್ತಿತ್ತು ಅಂತ. ನಾನು ಸ್ವಲ್ಪ ದುಡ್ಡು ತಗೊಂಡಿದ್ದೀನಿ ಅನ್ನೋದು ಬಂತು. ಎರಡನೇದಾಗಿ ಅಮ್ಮವರು ನಮ್ಮ ಕುಟುಂಬದವರು ತೆರವುಗೊಂಡಿದ್ದಕ್ಕೆ ತುಂಬಾ ಸಂತೋಷ ಪಟ್ಟಿರ್ತೀವಿ ಅಂತಾನು ಹೇಳಿದ್ರು. ಎಂಥ ದುರಂತ ರಜೆ ಇದು, ಎಂಥ ದುರಂತ. ಎಂಥ ವಿಕೃತವಾದ ಮನಸ್ಸಿರಬೇಕಿದೆ. ನಾವು ಅವ್ರ ಬಗ್ಗೆ ಆ ಥರ ಅನ್ಕೊಳ್ತೀವ? ತಂದೆ ಸಮಾಧಿ ಅದು ತೆರವುಗೊಂಡ್ರೆ ನಾವು ಸಂತೋಷ ಪಡ್ತೀವ ಅಥವಾ ಅದು ತೆರವುಗೊಳ್ಳೋದಕ್ಕೆ ನಾವು ದುಡ್ಡು ತಗೊಳ್ತೀವ? ಅಂಥ ದುಡ್ಡು ನಮಗೆ ಬೇಕಾ? ಅವಶ್ಯಕತೆ ಇದೆಯಾ? ಎಂಥ ಆರೋಪ ಇದು. ಈಗ ಇತ್ತೀಚೆಗೆ ಅಭಿಮಾನ್ ಸ್ಟುಡಿಯೋದಲ್ಲಿ ಏನು ದುರ್ಘಟನೆ ಆಯಿತು ಅದು ಅತ್ಯಂತ ಖಂಡನೀಯ. ನಮ್ಮೆಲ್ಲರಿಗೂ ತುಂಬಾ ಸಂಕಟ ಆಗಿದೆ, ದುಃಖ ಆಗಿದೆ. ಈಗ ಮುಂದೆ ಏನು ಮಾಡಬೇಕು ಅನ್ನೋದರ ಬಗ್ಗೆ ಈ ಒಂದು ಚರ್ಚೆ. ಆದರೆ ನಮ್ಮ ಭವಿಷ್ಯವನ್ನ ನಿರೂಪಿಸಬೇಕಾದ್ರೆ ಅಥವಾ ಒಂದು ಕಟ್ಟಡಕ್ಕೆ ಕಲಶವನ್ನ ನಾವು ದೇವಸ್ಥಾನಕ್ಕೆ ಒಂದು ಕಲಶವನ್ನ ಏರಿಸಬೇಕಾದ್ರೆ ಅದರ ಬುನಾದಿ, ಅದರ ಅಡಿಪಾಯ ಮೊದಲು ಕಟ್ಟಬೇಕಾಗತ್ತೆ. ನಮ್ಮ ಭವಿಷ್ಯವನ್ನ ನಿರೂಪಿಸಬೇಕಾದ್ರೆ ನಮ್ಮ ಇತಿಹಾಸ, ಅದರ ಸಂಪೂರ್ಣ ಮಾಹಿತಿ ನಮಗೆ ಗೊತ್ತಿರಬೇಕು. ಅದು ಗೊತ್ತಿಲ್ಲದೆ ನಮ್ಮ ಭವಿಷ್ಯವನ್ನು ನಿರೂಪಿಸೋದಕ್ಕೆ ಆಗಲ್ಲ. ಸಾಮಾಜಿಕ ಜಾಲತಾಣಗಳ ಮುಖಾಂತರ ಸಾಕಷ್ಟು ಗೊಂದಲಗಳು ನಾವು ನೋಡ್ತಾ ಇದ್ದೀವಿ. ನಮ್ಮಗಳ ಮೇಲೆ, ನಮ್ಮ ಕುಟುಂಬದವರ ಮೇಲೆ ಸಾಕಷ್ಟು ಆರೋಪಗಳನ್ನು ಕೆಲವರು ಹೊರಿಸ್ತಾ ಇದ್ದಾರೆ. ಅದಕ್ಕೆ ನಾನು ಮೊದಲನೇದಾಗಿ ಸ್ಪಷ್ಟನೆ ಕೊಡಬೇಕು. ಇಲ್ಲಾಂತಂದರೆ ನಿಮ್ಮಗಳ ಜೊತೆಯಲ್ಲಿ ಬೆರೆತ್ಕೊಂಡು ಕೆಲಸ ಮಾಡೋದಕ್ಕಾಗಲ್ಲ. ನಿಮಗೂ ಕೂಡ ಅದು ಒಂದು ಎಲ್ಲೋ ಒಂದು ಕಡೆ ಅದು ಒಂದು ಆತಂಕ ಇರುತ್ತೆ, ಗೊಂದಲ ಇರುತ್ತೆ. ಹಾಗಾಗಿ ನನಗೆ ಕೇವಲ 20 ನಿಮಿಷ ಸಮಯ ಕೊಡಿ. ಮೊದಲ 10 ನಿಮಿಷ ಅಲ್ಲ, ಬಹುಶಃ 8 ನಿಮಿಷ ಇರಬಹುದು. ನನ್ನ 2 ವಿಡಿಯೋಗಳನ್ನು ನಾನು ತೋರಿಸ್ತೀನಿ. ಇದು ಮೊದಲ ಚರ್ಚೆ ಅಲ್ಲ, ಮೊದಲ ಸಭೆ ಕೂಡ ಅಲ್ಲ. ನಾನು ಅಭಿಮಾನಿಗಳನ್ನು ಕರೆಸಿ ಸಾಕಷ್ಟು ಸಂದರ್ಭಗಳಲ್ಲಿ ಚರ್ಚೆ ಮಾಡಿದ್ದೀನಿ. ಅಭಿಮಾನ್ ಸ್ಟುಡಿಯೋ ಬಗ್ಗೆನೇ, ನಮ್ಮ ಪುಣ್ಯಭೂಮಿ ಬಗ್ಗೆನೇ. ಆದರೆ ಅದಕ್ಕೆ ಇಷ್ಟೊಂದು ಪ್ರಚಾರ ಸಿಕ್ಕಿರಲಿಲ್ಲ. ಅದು ಇವಾಗ ಸಿಕ್ಕಿದೆ. ಮತ್ತೊಮ್ಮೆ ಹೇಳ್ತೀನಿ, ಇದು ಮೊದಲ ಬಾರಿಗೆ ನಾನು ಕರೆಸಿರೋ ಸಭೆ ಅಲ್ಲ. ಆ 2 ವಿಡಿಯೋಗಳನ್ನು ತಾವು ದಯವಿಟ್ಟು ನೋಡಿ. ಒಂದು ವಿಡಿಯೋ ಬಹುಶಃ 8-9 ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ ವಿಡಿಯೋ. ಅದು ಅಭಿಮಾನಿಗಳನ್ನು ಕರೆಸಿದ್ದೆ. ಇದೇ ನಮ್ಮ ಹಳೆ ಮನೆ ಇತ್ತು, ಆ ಹಳೆ ಮನೆಗೆ ಕರೆಸಿದ್ದೆ. ಆವಾಗ ದಯವಿಟ್ಟು ಎಲ್ಲರೂ ಸ್ವಲ್ಪ ಫೋನ್ಗಳನ್ನು ಸೈಲೆಂಟಲ್ಲಿ ಇಡಿ. ಅಲ್ಲಿ ಕರೆಸಿದ್ದೆ. ಆವಾಗ ನಾನು ಮಾತಾಡಿರೋ ವಿಡಿಯೋ ನನ್ನ ಸಾಮಾಜಿಕ ಜಾಲತಾಣಗಳಲ್ಲೂ ನಾನು ಇತ್ತೀಚಿನ ಒಂದು ವಾರದ ಹಿಂದೆ ನಾನು ಅದನ್ನು ಹಾಕ್ಕೊಂಡಿದ್ದೆ. ಅದಕ್ಕೆ ಅಷ್ಟೊಂದು ವೀಕ್ಷಣೆ ಬಂದಿಲ್ಲ. ಹಾಗಾಗಿ ನಾನು ಇದನ್ನು ತೋರಿಸ್ಬೇಕು. ನಾನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು 8-9 ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ ವಿಡಿಯೋ ಅಂತ. ನಾನು ದಾಡಿ ಬಿಟ್ಕೊಂಡೆ ಈಗ 8-9 ವರ್ಷ ಆಯಿತು. ಅದರ ಹಿಂದೆ ಇರ್ತಕ್ಕಂಥ ವಿಡಿಯೋ. ಮೊದಲು ಅದನ್ನು ನೋಡೋಣ. ಅದಾದಮೇಲೆ 2.5 ವರ್ಷಗಳ ಹಿಂದೆ, ಅಂದರೆ ನಮ್ಮ ಸ್ಮಾರಕ ಇನ್ನೂ ಉದ್ಘಾಟನೆ ಆಗಿರಲಿಲ್ಲ, ಮೈಸೂರು ಸ್ಮಾರಕ ಇನ್ನೂ ಉದ್ಘಾಟನೆ ಆಗಿರಲಿಲ್ಲ. ಅದಕ್ಕೆ ಮುಂಚೆ ನಾನು ಇಲ್ಲೇ ಕರೆಸ್ಕೊಂಡಿದ್ದೆ, ಹೊಸ ಮನೆಗೆ ಕರೆಸ್ಕೊಂಡಿದ್ದೆ. ಆವಾಗ ಅವ್ರಗಳ ಜೊತೆಯಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ವಿಡಿಯೋ. ಆ 2 ವಿಡಿಯೋಗಳನ್ನು ನಾವು ನೋಡೋಣ. ಅದಾದಮೇಲೆ ನಾನು ಮಾತಾಡ್ತೀನಿ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.